ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ಸಂಚಿಕೆಯನ್ನು ನೋಡ್ಕೊಂಬರೋಣ. ಎಲ್ಲೂ ಕೂಡ ಮಿಸ್ ಮಾಡದೆ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇಲ್ಲಿ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅಂತ ಶುರು ಮಾಡ್ಕೊತಾ ಇರ್ತಾರೆ. ಭೂಮಿ ಅಜಿತ್ಗೆ ಇನ್ನೇನು ಎಣ್ಣೆ ಹಚ್ಚಬೇಕು. ಅಜಿತ್ ಅವ್ರ ತಂದೆ ಎದ್ದೋಗ್ತಾನೆ. ಸಂಗೀತ ಹರಿ ಎಲ್ರಿ ಎದ್ದೋಗ್ತೀರಾ ಇರಿ ಅಂತಂದು ಹೇಳಿದ್ರೆ ನೀವೇ ಮಾಡ್ಕೊಳ್ಳಿ ಅಂತಂದು ಎದ್ದು ಸ್ವಿಚ್ ಮಾಡಿಕೊಂಡು ಆ ಕಡೆ ಹೋಗ್ತಾನೆ. ಈ ಕಡೆ ಸತ್ಯ ನಾನು ನಿನಗೆ ಅಂತಂದು ಯುಗಾದಿ ಹಬ್ಬಕ್ಕೆ ಉಡುಗೊರೆ ತೊಗೊಂಡು ಬಂದಿದ್ದೀನಿ ತಗೋ ಅಂತಂದು ಹೇಳಿದರೆ ಸತ್ಯನ ಏನಿದು ಅಂತಂದು ಭೂಮಿ ಕೇಳಿದ್ರೆ ತಗೊಳಮ್ಮ, ನಾನು ನಿನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡು ನಾನು ನಿನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬಕ್ಕೆ ನಿನಗೆ ಹೊಸ ಬಟ್ಟೆ ಬೇಡವಾ, ಅದಕ್ಕೋಸ್ಕರ ತಂದಿದ್ದೀನಿ ಅಂತಂದು ಹೇಳ್ತಾ ಇದ್ದರೆ ಭೂಮಿಗೆ ತುಂಬಾ ಖುಷಿಯಾಗುತ್ತೆ. ಅಣ್ಣ ಇದೆಲ್ಲ ಯಾಕೆ ಸತ್ಯಣ್ಣ ಅಂತಂದು ಹೇಳಿದೆ. ತಗೊಳಮ್ಮ, ನಿನಗೆ ಅಂತ ಇರೋದು ನಾನು ಒಬ್ಬನೇ ತಾನೆ, ನಾನು ನಿನ್ನ ಅಣ್ಣ ಆಗಿದ್ದೀನಿ. ಸೊ ನಾನು ನಿನ್ಗೆ ಏನು ಕೊಟ್ರು ನೀನು ಇಸ್ಕೊಳ್ಳೇಬೇಕು ಅಂತಂದು ಹೇಳಿದ್ರೆ ತಗೊಳಮ್ಮ ಭೂಮಿ, ಹೊಸ ಹಬ್ಬ ಹೆಂಗಿದ್ರು ಹೊಸ ಬಟ್ಟೆ ಹಾಕ್ಕೋಬೇಕಲ್ವಾ, ತಗೋ ಅಂತಂದು ಹೇಳಿ ಸರಿ ಇವಾಗ ಎಣ್ಣೆ ಹಚ್ಚಬಾ ಅಜಿತ್ಗೆ ಅಂತಂದು ಹೇಳಿಬಿಟ್ಟು ಕೈಯಲ್ಲಿರೋ ಬ್ಯಾಗ್ನ ಇಸ್ಕೊಳ್ಳೋದಕ್ಕೆ ಅಂತಂದು ಹೋಗ್ತಾಳೆ. ಆದರೆ ನಾನು ಈ ಮನೆಯಲ್ಲಿ ಇರೋದಕ್ಕೆ ಎಲ್ರಿಗೂ ಕೂಡ ಬೇಜಾರಾಗ್ತಿದೆ ಅಲ್ವಾ ಅಂತಂದು ಹೇಳಿದ್ರೆ ನೋಡು ಭೂಮಿ, ಈಗ ಅದೆಲ್ಲ ಬಿಟ್ಬಿಟ್ಟು ಎಣ್ಣೆನ ಹಚ್ಚಬಾ. ಇವನು ಚಿಕ್ಕೋನಿದ್ದಾಗ ಎಣ್ಣೆನೇ ಹಚ್ಕೊತಾ ಇರಲಿಲ್ಲ. ಎಣ್ಣೆ ಹಚ್ತೀನಿ ಅಂದ ತಕ್ಷಣವೇ ಓಡೋಡಿ ಹೋಗ್ತಾ ಇದ್ದ. ಫಸ್ಟು ಇವನಿಗೆ ಚೆನ್ನಾಗಿ ಜಾಸ್ತಿ ಎಣ್ಣೆ ಹಾಕಿ ಮಸಾಜ್ ಮಾಡು ತಲೆಗೆ, ಇನ್ನೊಂದು ಸಲ ಎದ್ದೋಗಿರಬಾರ್ದು ಅಂತಂದು ಸಂಗೀತ ಇಲ್ಲಿ ಖುಷಿಯಾಗಿ ತಮಾಷೆ ಮಾಡ್ಕೊತ ಭೂಮಿ ಜೊತೆಗೆ ಎಣ್ಣೆಯನ್ನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಜಿತ್ಗೆ. ಎಲ್ಲರೂ ಕೂಡ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋದಕ್ಕೆ ಅಂತಂದು ಕೂತ್ಕೊಂಡ್ರೆ ಈ ಕಡೆ ಅಜಿತ್ ಅವ್ರ ತಂದೆ ಸಿಟ್ಟು ಮಾಡಿಕೊಂಡು ಅಪೂರ್ವ ಜೊತೆ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ. ನೋಡಪೂರ್ವ, ನಿಂಗೆ ಅಲ್ಲಿ ಇರೋದಕ್ಕೆ ಕಷ್ಟ ಆದರೆ ಬಂದುಬಿಡು, ಹಬ್ಬ ಇವತ್ತು, ನಿನ್ನ ಬಿಟ್ಟು ಹೆಂಗಪ್ಪ ಹಬ್ಬ ಮಾಡೋದು, ಬಾ ಅಪ್ಪು ಅಂತಂದು ಹೇಳ್ತಾ ಇದ್ದರೆ ಇಲ್ಲಿ ಅಜಿತ್ ಅವ್ರ ತಂದೆನ ನೋಡಿಬಿಟ್ಟು ಇಲ್ಲಿ ಅಶ್ವಿನಿ ಇರ್ತಾಳಲ್ವ, ಅವಳು ಕೆಳಗಡೆ ಏನೋ ಬೀಳ್ಸಿರೋ ಥರ ಮಾಡಿಬಿಟ್ಟು ತನ್ನ ಕತ್ತಲ್ಲಿರುವಂತಹ ಮಚ್ಚೆನ ಇಲ್ಲಿ ಅಜಿತ್ ತಂದೆಗೆ ತೋರಿಸೋ ಥರ ಮಾಡಿದ್ರೆ ಈ ಕಡೆ ಅಜಿತ್ ತಂದೆ ಆ ಮಚ್ಚೆನ ನೋಡಿಬಿಟ್ಟು ಈ ಥರ ಮಚ್ಚೆ ನಮ್ಮ ಮನೆಯಲ್ಲಿ ಮನಸ್ವಿನಿಗೆ ಬಿಟ್ಟರೆ ಇನ್ಯಾರಿಗೂ ಇರಲಿಲ್ಲ, ಇದ್ಯಾಗೆ ಸಾಧ್ಯ, ಇವಳೇ ನಮ್ಮ ಮನಸ್ವಿನಿ ಆಗಿರ್ಬೋದಾ ಅಂತಂದು ಹೇಳ್ತಾ ಇದ್ರೆ ಚೇಚೆ ಇವಳ್ಯಾಕೆ ನಮ್ಮ ಮನಸ್ವಿನಿ ಆಗಿರ್ತಾಳೆ ಅಂತಂದು ಆ ಮಚ್ಚೆನೇ ನೋಡ್ತಾ ಇದ್ದರೆ ಈ ಕಡೆ ಅಶ್ವಿನಿ ಪ್ಲಾನ್ ವರ್ಕ್ ಆಗೋ ಥರ ಅವಳಿಗೆ ಖುಷಿ ಆಗ್ತಾ ಇತ್ತು. ಆ ಕಡೆ ಅವನಿಗೂ ಕೂಡ ಡೌಟ್ ಬರ್ತಾ ಇತ್ತು, ಇದು ಹೇಗೆ ಸಾಧ್ಯ, ಮನಸ್ವಿನಿ ಮಚ್ಚೆ ಇವಳಿಗೆ ಹೇಗೆ ಬರೋಕ್ಕೆ ಸಾಧ್ಯ, ಚೇಚೆ ಇವಳು ನಮ್ಮ ಮನಸ್ವಿನಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲೇ ಯೋಚನೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ತಲೆ ಒರೆಸ್ಕೊತ ಬಂದು ನಿಂತ್ಕೊತಾ ಇದ್ದರೆ ಈ ಕಡೆ ಅಜಿತ್ತು ಅವಳನ್ನ ನೋಡಿಬಿಟ್ಟು ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ. ಯಾಕೆ ಏನಾಯಿತು ಅಂತಂದು ಕೇಳ್ತಾ ಇದ್ದರೆ ಏನೂ ಇಲ್ಲ ಅಂತಂದು ಹೇಳ್ತಾ ಇದ್ದರೆ ಸಾಹೇಬ್ರೆ ಏನಾಯಿತು ಹೇಳಿ ಅಂತಂದು ಹೇಳ್ತಾ ಇದ್ದರೆ ಆಗ ಅಜಿತ್ತು ನಾನು ಮತ್ತು ಸಾಹಿತ್ಯ ಇಬ್ಬರು ಕೂಡ ಬಟ್ಟೆ ಅಂಗಡಿ ಅಂತಂದು ಹೇಳ್ತಾರೆ. ಏನು ಬಟ್ಟೆ ಅಂಗಡಿನ, ಏನು ಸಾಹಿತ್ಯ ಅವರಾ ಅಂತಂದು ಹೇಳಿದ್ರೆ ಹಾಂ ಹೌದು, ನಾನು ಸಾಹಿತ್ಯ ಹೋದ್ಸಲ ಬಟ್ಟೆ ತರೋದಕ್ಕೆ ಅಂತಂದು ಹೋದಾಗ ಇದೇ ಥರ ಸೀರೆನ ಅವಳು ನೋಡಿ ಇಷ್ಟಪಟ್ಟಿದ್ಲು, ನಾನು ಅದನ್ನು ಹಬ್ಬಕ್ಕೆ ಕೊಡಿಸ್ತೀನಿ ಅಂತಂದು ಹೇಳಿದ್ದೆ, ಈಗ ನೀನು ಅದೇ ಥರನೇ ಸೀರೆ ಉಟ್ಕೊಂಡಿದ್ದೀಯ, ಹಾಗಾಗಿ ಅವಳು ನೆನಪಾಗ್ಬಿಟ್ಲು ನನಗೆ ಅಂತಂದು ಹೇಳಿದ್ರೆ ನೋಡು ಇವತ್ತು ಯುಗಾದಿ ಹಬ್ಬ ಇವತ್ತೇ ಅವಳಿಗೆ ಸೀರೆನ ಕೊಡಿಸ್ತೀನಿ ಅಂತ ಹೇಳಿದ್ರೆ, ಆದರೆ ನೋಡು ವಿಧಿ ನಾವಿಬ್ಬರು ದೂರ ಆಗಿಬಿಟ್ಟಿದ್ದೀವಿ ಅಂತಂದು ಹೇಳ್ತಾ ಇದ್ರೆ ಸಾಹೇಬ್ರೆ ಬೇಜಾರಾಗಬೇಡಿ, ಇವತ್ತು ಹಬ್ಬ ಖುಷಿಯಾಗಿರಿ ಅಂತಂದು ಹೇಳ್ತಾ ಇರ್ತಾಳೆ. ಆದರೂ ಕೂಡ ಹೌದು ನೀನು ಹೇಳೋದು ನಿಜ, ನಾನು ಇವಾಗ ಅದನ್ನೆಲ್ಲ ಮರೆತು ಆರಾಮಾಗಿರಬೇಕು ಅಂತಂದು ಹೇಳ್ತಾ ಇದ್ದರೆ ಈ ಕಡೆ ಸೀನ್ತಾಳೆ. ಅಯ್ಯೋ ನೀನು ಯಾಕೆ ತಲೆಸ್ನಾನ ಮಾಡೋಕ್ಕೆ ಹೋದೆ, ನಿಂಗೆ ಮೊನ್ನೆ ಏನೋ ಹುಷಾರಾಗಿದೆಯಾ, ಯಾರಾದರೂ ತಲೆಸ್ನಾನ ಮಾಡ್ತಾರಾ ಅಂತಂದು ಅಜಿತ್ ಹೇಳಿದರೆ ಅಯ್ಯೋ ಏನು ಮಾಡೋದು ಯಜಮಾನ್ರೆ, ಹಬ್ಬ ಅಲ್ವಾ, ಶಾಸ್ತ್ರಕ್ಕಾದರೂ ತಲೆಸ್ನಾನ ಮಾಡಬೇಕು, ಅದಕ್ಕೋಸ್ಕರ ತಲೆಸ್ನಾನ ಮಾಡಿದ್ದೀನಿ ಅಂತಂದು ಹೇಳ್ತಾ ಇದ್ದರೆ ನೋಡು ಯಾವ ರೀತಿ ಸೀನ್ತಾ ಇದೆಯಾ ಅಂತಂದು ಹೇಳಿದ್ರೆ ನಿನಗೆ ಯಾರು ಹೇಳೋಕ್ಕಾಗುತ್ತೆ, ನಿಂಗೆ ಯಾರಾದರೂ ಏನಾದರೂ ಹೇಳೋಕ್ಕಾಗುತ್ತಾ, ಸರಿ ಬಾ ಕುತ್ಕೋ ಅಂತಂದು ಟೇಬಲ್ನ ಇಟ್ಬಿಟ್ಟು ಯಜಮಾನ್ರೆ ಏನು ಮಾಡ್ತಾ ಇದ್ದೀರಾ ಅಂತ ಭೂಮಿ ಕೇಳಿದ್ರೆ ಬಾ ಕುತ್ಕೋ ಬಾ ಅಂತಂದು ಹೇಳಿಬಿಟ್ಟು ಕೈಯಲ್ಲಿರೋ ಟವಲ್ನ ಇಸ್ಕೊಂಡ್ಬಿಟ್ಟು ತಲೆನ ಒರೆಸೋದಕ್ಕೆ ಅಂತಂದು ಹೋಗ್ತಾನೆ. ಆಗ ಭೂಮಿ ಯಾಕೆ ಯಜಮಾನ್ರೆ ಇದೆಲ್ಲ ಮಾಡ್ತೀರಾ ಅಂತ ಹೇಳಿದಾಗ ನೀನು ಸುಮ್ಮನೆ ಕುತ್ಕೋ ಅಂತಂದು ಅಜಿತ್ತು ಹೇಳ್ತಾನೆ. ಈ ಕಡೆ ಎಲ್ಲರೂ ಕೂಡ ಹೊರಗಡೆ ಪೂಜೆ ಮಾಡೋದಕ್ಕೆ ಅಂತಂದು ಎಲ್ಲರೂ ರೆಡಿಯನ್ನು ಮಾಡಿಟ್ಕೊತಾ ಇರ್ತಾರೆ. ಈ ಕಡೆ ಭೂಮಿ ಮತ್ತು ಅಜಿತ್ತು ಬಂದು ನಿಂತ್ಕೊಂಡ ತಕ್ಷಣ ಅವ್ರ ತಂದೆ ನೋಡಿ ಮುಖನ ತಿರ್ಗಿಸ್ಕೊಂಡ್ಬಿಡ್ತಾರೆ. ಆಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ. ಎಲ್ಲರೂ ಕೂಡ ಪೂಜೆಯನ್ನು ಮಾಡೋದಕ್ಕೆ ಅಂತಂದು ನಿಂತ್ಕೊತಾರೆ. ಈ ಕಡೆ ಪುರೋಹಿತರು ಕೂಡ ಕರ್ಕೊಂಬರೋದಕ್ಕೆ ಅಂತ ಸತ್ಯ ಹೋಗಿರ್ತಾನೆ, ಪುರೋಹಿತರನ್ನು ಕೂಡ ಕರ್ಕೊಂಡು ಬರ್ತಾನೆ. ಪುರೋಹಿತರು ಬಂದುಬಿಟ್ಟು ಪೂಜೆಯನ್ನು ಮಾಡೋದಕ್ಕೆ ಅಂತಂದು ಶುರು ಮಾಡ್ತಾರೆ. ಬನ್ನಿ ದೀಪ ಹಚ್ಚಿ ಬನ್ನಿ ಮನೆ ಸೊಸೆ ಅಂತಂದು ಹೇಳಿದ ತಕ್ಷಣ ಭೂಮಿ ಬಾರಮ್ಮ ದೀಪ ಹಚ್ಚು ಅಂತಂದು ಹೇಳಿದ ತಕ್ಷಣ ಅವಳು ಅಜಿತ್ ಮುಖನ ನೋಡ್ತಾಳೆ. ಅವಳು ದೀಪ ಹಚ್ಚೋದು ಯಾರಿಗೂ ಕೂಡ ಇಷ್ಟ ಇರಲ್ಲ. ಅಜ್ಜಿ ಜೋರಾಗಿ ಏಯ್ ನೀನು ಮನೆ ಮಗಳು, ನೀನು ಹಚ್ಚ ದೀಪ, ಅವಳು ಯಾಕೆ ಹಚ್ಚಬೇಕು, ನಮ್ಮ ಮನೆ ಮಾನ ಮರ್ಯಾದೆ ಎಲ್ರಿಗೂ ಕೂಡ ಹಾಳಾಗಿ ಹೋಗಿದೆ ಅಂತಂದು ಹೇಳ್ತಾ ಇದ್ದರೆ ಅವಳು ತುಂಬಾ ಗಾಬರಿ ಪಟ್ಕೊಂಡು ಅಜಿತನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಅಜ್ಜಿ ತುಂಬಾ ಜೋರಾಗಿ ಬೈತಾ ಇರ್ತಾಳೆ ಭೂಮಿಗೆ.
ನಿನ್ನಿಂದ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲನೂ ಕೂಡ ಹೋಗಿದೆ. ನಿನ್ನ ಅನ್ನಪೂರ್ಣೇಶ್ವರಿ ಇರೋ ಜಾಗ ಅಂದರೆ ಅಡುಗೆ ಮನೆಗೆ ಬರಬೇಡ ಅಂತ ಹೇಳಿದ್ದೆ. ಇನ್ನು ದೇವ್ರ ಮನೆಗೆ ದೀಪ ಹಚ್ಚೋದಕ್ಕೆ ಬಿಡ್ತೀನ ನಾನು ಮಾತ್ರ ಬಿಡೋದಿಲ್ಲ ನಿನ್ನ ಅಂತಂದು ಹೇಳ್ತಾ ಇದ್ದರೆ, ಅಜ್ಜಿ ನೀನು ಏನು ಮಾತಾಡ್ತಾ ಇದ್ದೀರಾ? ನಾನು ಇದನ್ನು ಆಲ್ರೆಡಿ ಅಂಜನಾಗೆ ಹೇಳಿದ್ದೀನಿ ನೆನ್ನೆನೆ. ನನ್ನ ಹೆಂಡತಿ ಬಗ್ಗೆ ಅನುಮಾನ ಪಡೋದಾಗಲಿ ಕಳಂಕ ಬರೋ ಥರ ಆದರೆ ಯಾರಾದರೂ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ನನ್ನ ಹೆಂಡತಿಗೆ ನಾನಿದ್ದೀನಿ, ಇವಳಿಗೆ ಯಾರೂ ಇಲ್ಲ ಅಂತಂದು ಹೆಂಗೆ ಬೇಕಂಗೆ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಜ್ಜಿ ಅಂತಂದು ಹೇಳ್ತಾ ಇದ್ದರೆ, ನೋಡುದಾ ಎಷ್ಟು ಜೋರಾಗಿ ಮಾತಾಡ್ತಾನೆ ನನಗೆ ಅಂತಂದು ಇಲ್ಲಿ ಅಜ್ಜಿ ಕೂಡ ಬೈತಾರೆ. ಹೌದು, ನನ್ನ ಹೆಂಡತಿ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ನಾವು ಇಲ್ಲಿಂದ ಹೊರಟೋಗ್ತೀವಿ, ನೀವು ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಇದ್ದರೆ, ಅಲ್ಲಪ್ಪ ನೋಡು 4 ಜನದ ಮಧ್ಯೆ ಅಂತಂದು ಹೇಳ್ತಾ ಇದ್ದರೆ, ನೋಡು ಆ 4 ಜನ ಅಲ್ಲ ಇಡೀ ಊರಿಗೆ ಗೊತ್ತು ಏನೇನಾಗಿದೆ ಅಂತಂದು. ಅದಕ್ಕೆ ಮನೆಯವರೆಲ್ರಿಗೂ ಕೂಡ ಮಾನ ಮರ್ಯಾದೆ ಹೋಗಿದೆ ಅಂತ ತುಂಬಾ ಬೇಜಾರಾಗಿದೆ. ಅದಕ್ಕೆ ಅವ್ರಿಗೂ ನೋವಿರುತ್ತಲ್ವ, ಅದಕ್ಕೆ ಮಾತಾಡ್ತಾರೆ. ಮಗು ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು ಅಂತಂದು ಹೇಳ್ತಾ ಇದ್ದರೆ, ಅಜ್ಜಿ ಇಲ್ಲಿ ಪುರೋಹಿತ್ರೆ ದಯವಿಟ್ಟು ಕ್ಷಮಿಸಿ, ನಮ್ಮ ಮನೆಯಲ್ಲಿ ಏನೋ ಮನಸ್ತಾಪಗಳಿವೆ, ಹಾಗಾಗಿ ಇದನ್ನ ಸ್ವಲ್ಪ ನಾನು ತಡೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತಂದು ಹೇಳ್ತಾ ಇದ್ದರೆ, ಆಗ ಪುರೋಹಿತರು, ದೇವರುಗಳೆಲ್ಲ ಮೌನವಾಗಿದ್ದಾರೆ, ಸತ್ಯ ಆದಷ್ಟು ಬೇಗ ಹೊರಗೆ ಬಂದೇ ಬರುತ್ತೆ, ಯಾರು ಏನು ತಲೆ ಕೆಡಿಸ್ಕೋಬೇಡಿ. ಅಮ್ಮ ಬನ್ನಿ ದೀಪ ಹಚ್ಚಿ ಬನ್ನಿ ಸಂಗೀತಮ್ಮ ಅಂತಂದು ಹೇಳಿಬಿಟ್ಟು ಸಂಗೀತ ಕೈಯಲ್ಲೇ ದೀಪನ ಹಚ್ಚಿಸ್ತಾರೆ. ಇದನ್ನೆಲ್ಲ ನೋಡಿ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಭೂಮಿಗೆ ಬೈದಿರೋದನ್ನು ನೋಡಿಬಿಟ್ಟು. ಈ ಕಡೆ ಬಂದುಬಿಟ್ಟು ದೀಪ ಹಚ್ಕೊಂಡು ಹೋಗಮ್ಮ ಅಂತಂದು ಹೇಳಿಬಿಟ್ಟು ಸಂಗೀತಗೆ ಕಳಿಸಿ ಎಲ್ರಿಗೂ ಕೂಡ ದೀಪನ ಹಚ್ಚಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಸಂಗೀತ ಕೈಯಲ್ಲಿ ಮನೆಯವರೆಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಡ್ತಾ ಇದ್ದರೆ, ಈ ಕಡೆ ಭೂಮಿ ಹತ್ರನೂ ಬಂದುಬಿಟ್ಟು, ಭೂಮಿ ಮಂಗಳಾರತಿ ತಗೋ ಭೂಮಿ ಅಜಿತ್ ಅಂತಂದು ಹೇಳ್ತಾ ಇದ್ದರೆ, ತುಂಬಾ ಹಿಂದೆ ಮುಂದೆ ನೋಡಿಬಿಟ್ಟು ಮಂಗಳಾರತಿಯನ್ನು ತೊಗೊತಾರೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ. ಭೂಮಿಗೆ ತುಂಬಾ ಬೇಜಾರಾಗಿರುತ್ತೆ. ಈ ಕಡೆ ದೇವಯಾನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ, ಯಾಕಂದರೆ ಅಲ್ಲಿ ಭೂಮಿಗೆ ಅಜ್ಜಿ ಬೈತಾ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಅಜ್ಜಿ ಬಂದುಬಿಟ್ಟು, ಬನ್ನಿ ಎಲ್ಲರೂ ಪುರೋಹಿತರ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತಂದು ಹೇಳಿ ಎಲ್ಲರೂ ಕೂಡ ಆಶೀರ್ವಾದವನ್ನು ತೊಗೊತಾ ಇದ್ದರೆ, ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಸುಮ್ಮನೆ ನಿಂತಿರ್ತಾರೆ. ಈ ಕಡೆ ಬನ್ನಿ ಆಶೀರ್ವಾದ ತೊಗೊಳ್ಳಿ ಅಶ್ವಿನಿಯವರೇ ಅಂತಂದು ಕರೆದ್ರೆ, ನಾನಾ ಅಂತಂದು ಹೇಳ್ತಾ ಇದ್ದರೆ, ಸರಿ ನಮ್ಮ ಬಾ ಅಂತಂದು ಹೇಳಿದ್ರೆ, ಸರಿ ತೊಗೊತೀನಿ ಅಂತಂದು ಅಶ್ವಿನಿ ಬಂದುಬಿಟ್ಟು, ಪುರೋಹಿತರೆ ನನಗೆ ಯಾರೂ ಇಲ್ಲ, ನಾನು ಅನಾಥೆಯಾಗಿ ಹುಟ್ಬಿಟ್ಟಿದ್ದೀನಿ, ನನಗೆ ಹಿಂದು ಮುಂದೆ ಗೊತ್ತಿಲ್ಲ, ಆದರೆ ಈ ಫ್ಯಾಮಿಲಿ ನೋಡ್ತಾ ಇದ್ದರೆ ನನಗೂ ಈ ಥರ ಒಂದು ಫ್ಯಾಮಿಲಿ ಇರಬೇಕು ಅಂತ ನೀವು ನನಗೆ ಆಶೀರ್ವಾದ ಮಾಡಿ ಅಂತಂದು ಹೇಳ್ತಾಳೆ. ಅಲ್ಲಮ್ಮ ನಿನಗೆ ಮನೆಯವರೆಲ್ಲರೂ ಇದ್ದಾರೆ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಅನಾಥೆ ಅಂತ ಹೇಳ್ತಾ ಇದೆಯಾ ಅಂತಂದು ಅಜ್ಜಿ ಕೇಳಿದಾಗ, ಹೌದು ಅಜ್ಜಿ, ನಾನು ಬೆಳೆದಿದ್ದು ಅನಾಥಾಶ್ರಮದಲ್ಲಿ. ನಾನು ಚಿಕ್ಕವಳಿದ್ದಾಗ ನನಗೆ ಪ್ರಜ್ಞೆ ಬಂದಾಗ ನಾನು ಅನಾಥಾಶ್ರಮದಲ್ಲೇ ಇದ್ದೆ, ಅವ್ರ ಜೊತೆಗೆ ನಾನು ಬೆಳೆದ್ನಲ್ವ, ಹಾಗಾಗಿ ಅವರೇ ನನ್ನ ಅಜ್ಜಿ ತಾತ ಅಕ್ಕ ತಂಗಿ ಅಂತಂದು ಒಡ ಹುಟ್ಟಿದವ್ರ ಥರ ನಾನು ಕೂಡ ಅವ್ರ ಜೊತೆಗೆ ಬೆಳೆದಿದ್ದೀನಿ, ಹಾಗಾಗಿ ನಾನು ಅನಾಥೆ ಅಲ್ಲ ಅನ್ನೋ ಥರ ಎಲ್ಲರ ಹತ್ರನೂ ಹೇಳ್ಕೊತಾ ಇರ್ತೀನಿ ಅಂತಂದು ಹೇಳ್ತಾ ಇದ್ದರೆ, ಈ ಕಡೆ ಪುರೋಹಿತರು ಭೂಮಿ ಮತ್ತು ಅಜಿತ್ ಕಡೆ ತಿರುಗಿಬಿಟ್ಟು ಅಲ್ಲಿ ಅಶ್ವಿನಿಗೆ ಏನು ಹೇಳಲ್ಲ. ಈ ಕಡೆ ಭೂಮಿ ಮತ್ತು ಅಜಿತ್ ಕಡೆ ತಿರುಗಿಬಿಟ್ಟು, ನೋಡಮ್ಮ ಕರ್ಪೂರ ಹೇಗೆ ಉರಿದು ಬೂದಿಯಾಗುತ್ತೋ ಹಾಗೆ ನಿನ್ನ ಕಷ್ಟಗಳೆಲ್ಲ ಕೂಡ ಉರಿದು ಬೂದಿಯಾಗುತ್ತೆ, ನೀನು ಸಮಾಧಾನವಾಗಿರು ಅಂತಂದು ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಅಜಿತ್ ಭೂಮಿಗೆ ಕಾಲ್ಗೆಜ್ಜೆಯನ್ನು ತೊಡಿಸ್ತಾನೆ. ಅದನ್ನು ನೋಡಿಬಿಟ್ಟು ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ನೋಡು, ನಾನು ಬರೀ ಕಾಲ್ಗೆಜ್ಜೆನ ತೊಡಿಸ್ತಾ ಇಲ್ಲ ಭೂಮಿ, ಪ್ರತಿ ನಿನ್ನ ಹೆಜ್ಜೆಯಲ್ಲೂ ಕೂಡ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋದೇ ಇದು ಸಾಕ್ಷಿ, ಅದಕ್ಕೋಸ್ಕರ ನಾನು ಈ ಗೆಜ್ಜೆನ ತೊಡಿಸ್ತಾ ಇದ್ದೀನಿ ಅಂತಂದು ಹೇಳಿದ ತಕ್ಷಣ ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಮುಂದೆ ನೀನು ಯಾವುದಕ್ಕೂ ಕೂಡ ಹೆದರಬೇಕಾಗಿಲ್ಲ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆಗೆ ಇರ್ತೀನಿ ಭೂಮಿ ಅಂತಂದು ಅಜಿತ್ ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.